ಹಾಯ್ ವ್ಯೂವರ್ಸ್, ಇವತ್ತು ಏನು ರೆಸಿಪಿ ಅಂತ ಅಂದರೆ ತುಪ್ಪ ತುಪ್ಪ ಅಂತಂದರೆ ಇದು ಮಸಾಲೆ ತುಪ್ಪ. ಮಕ್ಕಳಿಗೆ ಏನು ತುಪ್ಪನ ತಿನ್ಸೋಕ್ಕೆ ಎದುರುತ್ತಿರ್ತಾರೆ ಒಬ್ಬೊಬ್ಬರು, ಕೆಮ್ಮು ಅಥವಾ ಕಫ ಆಗುತ್ತೆ ಅಂತ. ಅವರು ನೋಡಿ ಈ ಥರ ಮಸಾಲ ತುಪ್ಪನ ಮಾಡ್ಕೋಬೋದು. ಮೊದಲಿಗೆ ಒಂದು ಏಲಕ್ಕಿನ ತೊಗೊಂಡು ಅದನ್ನು ಚಚ್ಕೊಬೇಕಾಗುತ್ತೆ. ನಂತರ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ತೊಗೊಂಡು ಅದನ್ನು ಕೂಡ ಚಚ್ಕೋಬೇಕಾಗುತ್ತೆ. ನೋಡಿ ಚಚ್ಕೊಂಡಿದ್ದಾದಮೇಲೆ ಒಲೆ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ನೋಡಿ ಇದು ಬೆಣ್ಣೆ 1 kg ಅಷ್ಟಿದೆ. ಆ ಬೆಣ್ಣೆಗೆ ಚಚ್ಕೊಂಡಿದ್ದಂತಹ ಏಲಕ್ಕಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಬೇಕು. ನಂತರ ಅವೆರಡನ್ನು ಚಚ್ಚಿದ್ದನ್ನು ಹಾಕಿದ್ದಾದಮೇಲೆ 2 ಲವಂಗನ ಹಾಕ್ಕೊಬೇಕಾಗುತ್ತೆ. ಲವಂಗನ ಹಾಕ್ಕೊಂಡಿದ್ದಾದಮೇಲೆ ನೋಡಿ ಲವಂಗನ ಹಾಕ್ಕೊಂಡಿದ್ದಾದಮೇಲೆ ಒಂದು 5-6 ಕಾಳಿನಷ್ಟು ಮೆಣಸನ್ನು ಹಾಕ್ಕೊಬೇಕು. ನಂತರ ವೀಳ್ಯದೆಲೆನ ಹಾಕಿದ್ದಾದಮೇಲೆ ನೋಡಿ ಅದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಬೇಕಾಗುತ್ತೆ. ಉಪ್ಪನ್ನು ಹಾಕಿದ್ದಾದಮೇಲೆ ಅದಕ್ಕೆ ಇದು ಏನಂತ ಅಂದರೆ ಇದು ತುಪ್ಪದ ಪುಡಿ ಅಂತಂದರೆ ಏನಿಲ್ಲ, ಮೆಂತ್ಯ ಇರುತ್ತಲ್ಲ ಅದನ್ನ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಪುಡಿ ಮಾಡ್ಕೊಬೇಕಾಗುತ್ತೆ. ನಂತರ ಅದಕ್ಕೊಂದು 1/4 ಸ್ಪೂನಷ್ಟು ಅರಿಶಿನ ಹಾಕ್ಕೊಬೇಕಾಗುತ್ತೆ. ನಂತರ ಇದು ಜಾಕಾಯಿ ಏನಂತ ಅಂದರೆ ಇದು ಮಕ್ಕಳಿಗೆ ಜೀರ್ಣ ಆಗೋದಕ್ಕೋಸ್ಕರ, ಊಟ ಜೀರ್ಣ ಆಗೋದಕ್ಕೋಸ್ಕರ ಹಾಕ್ತಾರೆ. ನೋಡಿ ಅದನ್ನು ತುರಿದ್ಬಿಟ್ಟು ಅದನ್ನು ಕೂಡ ಒಂದು ಸ್ವಲ್ಪ ಹಾಕ್ಕೋಬೇಕಾಗುತ್ತೆ. ನಂತರ ಅದನ್ನೆಲ್ಲ ಚೆನ್ನಾಗಿ ಬೆಣ್ಣೆಯಲ್ಲಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕುದಿಸ್ಕೊಬೇಕು ಚೆನ್ನಾಗಿ. ನೋಡಿ ಚೆನ್ನಾಗಿ ಕುದಿಸ್ಕೊಬೇಕು. ಮೇಲ್ಗಡೆ ಏನು ಕೆನೆ ಎಲ್ಲ ಕಾಣಿಸುತ್ತಲ್ಲ ಅದು ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಬೇಕು. ಆ ಕೆನೆ ಎಲ್ಲ ಹೋಗಿ ತಳಕ್ಕೆ ಕುತ್ಕೊಳ್ಳುತ್ತೆ. ಚೆನ್ನಾಗಿ ಕುದ್ದಿದ್ದಾದಮೇಲೆ ನೋಡಿ ಆ ಕೆನೆ ಸೈಡಲ್ಲೆಲ್ಲ ಏನಿರುತ್ತೋ ಅದೆಲ್ಲ ಚೆನ್ನಾಗಿ ಕುದ್ದಿದ್ಮೇಲೆ ತಳಕ್ಕೆ ಕೂತಿರುತ್ತೆ. ಅದು ನೋಡಿ ಮೇಲೆ ತುಪ್ಪ ಮಾತ್ರ ತೇಲ್ತಾ ಇರುತ್ತೆ. ಆವಾಗ ತುಪ್ಪ ರೆಡಿಯಾಗಿದೆ ಅಂತ ಅರ್ಥ. ನೋಡಿ ಈಗ ತುಪ್ಪ ರೆಡಿಯಾಗಿದೆ. ನೋಡಿ ಆರ್ಕೊಂಡಿದ್ದಾದಮೇಲೆ ಮರಳಾಗಿ ಇಷ್ಟು ಚೆನ್ನಾಗಾಗಿದೆ ತುಪ್ಪ. ಓಕೆ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.